ಮಕ್ಕಳು ಒಳ್ಳೆ ಕಾಲೇಜಿನಲ್ಲಿ ಓದಲಿ ಅಂತ ಇದ್ದಬದ್ದ ಹಣವನ್ನ ಒಟ್ಟು ಮಾಡಿ ಪೋಷಕರು ಪ್ರತಿಷ್ಠಿತ ಕಾಲೇಜಿಗೆ ಮಕ್ಕಳನ್ನ ಸೇರಿಸ್ತಾರೆ. ಆದರೆ ಇಲ್ಲೊಂದು ಹೆಸರಾಂತ ಕಾಲೇಜು ವಿದ್ಯಾರ್ಥಿಗಳಿಂದ ಲಕ್ಷ ಫೀಸ್ ಕಟ್ಟಿಸಿಕೊಂಡು ಇದೀಗ ಸರ್ಟಿಫಿಕೇಟ್ ಹೆಸರಲ್ಲಿ ಮೋಸ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಅವಾಗ ಒಂದು ವರದಿ ನಿಮ್ಮ ಕಾಲೇಜು ಕಳ್ಳಾಟ, ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಲಕ್ಷ ಫೀಸ್ ಕಟ್ಟಿದ್ದ ವಿದ್ಯಾರ್ಥಿಗಳಿಗೆ ಆಯ್ತಾ ಮೋಸ. ಹೀಗೆ ಧಿಕ್ಕಾರ ಕೂಗ್ತಿರೋ ವಿದ್ಯಾರ್ಥಿಗಳು ಇವರೆಲ್ಲ ಆರ್ಟಿ ನಗರದ ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು. ಇವರಿಗೆ ಕಾಲೇಜು ಮಂಡಳಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಸರ್ಟಿಫಿಕೇಟ್ ನೀಡುವುದಾಗಿ ಅಡ್ಮಿಷನ್ ಮಾಡಿಸಿಕೊಂಡಿತ್ತಂತೆ. ಆದ್ರೆ ಸರ್ಟಿಫಿಕೇಟ್ ಕೇಳಿದ್ರೆ ಕೊಡ್ತೀವಿ ಅಂತ 3 ವರ್ಷದಿಂದ ಕಾಲೇಜು ಆಡಳಿತ ಮಂಡಳಿ ಯಾಮಾರಿಸುತ್ತಾ ಬಂದಿದೆ ಅಂತ ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ. ಸರ್, ನಾವು ಅಡ್ಮಿಷನ್ ಆಗುವಾಗ ನಮ್ಗೆ INC ಇದೆ ಅಂತಾನೆ ಹೇಳಿದ್ದು. ಬಟ್ ಇವಾಗ 22 ಇಂದ ನಮಗೆ INC ಇಲ್ಲ. ನಮ್ಮ ಕಾಲೇಜ್ INC ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂಡರ್ ಅಲ್ಲಿ ನಮ್ಮ ಕಾಲೇಜ್ ನೇಮ್ ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾಗ್ತಿದೆ, ತುಂಬಾ ಔಟ್ಪುಟ್ ಆದ್ರೆ ಒಂದ್ಸಲ ನಾವು ಔಟ್ಪುಟ್ ಆದ್ವಿ ಅಂದ್ರೆ INC ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಈಗ ನಾವು ಇಲ್ಲಿ KNC ಸರ್ಟಿಫಿಕೇಟ್ ಇದೆ, ಇಲ್ಲಿ ನಾವು ವರ್ಕ್ ಮಾಡ್ತೀವಿ. ಇನ್ನು ಈ ಬಗ್ಗೆ ಆಚಾರ್ಯ ಕಾಲೇಜಿನ ಡೈರೆಕ್ಟರ್ ಮಾರ್ಕೆಟಿಂಗ್ ಹೆಡ್ ಕೃಷ್ಣ ರೆಡ್ಡಿ ಮಾತನಾಡಿದ್ದು, 10 ದಿನ ಟೈಮ್ ಕೇಳಿದ್ದೇವೆ, ರಿನಿವಲ್ಗಾಗಿ ಪ್ರೋಸೆಸ್ ನಡೆಯುತ್ತಿದೆ, ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಲ್ಲ ಎಂದಿದ್ದಾರೆ. ನ್ಯೂಸ್ ಪೇಪರ್ ನೋಡಿದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು ಅಂದ್ರೆ INC ವಿತೌಟ್ INC ಆಲ್ಸೋ ಈ ಕನ್ ತಗೊಳ್ಬಹುದು, ಸ್ಟೂಡೆಂಟ್ಸ್ ಬೇಕಾಗಿಲ್ಲ, ಅದು ತಗೊಳ್ಬಹುದು ಅಂತ ಕೊಟ್ಟಿದ್ರು ಅವರು. ಅದು ಇವಾಗ ನೋಡಿ, ಮಕ್ಕಳ ಬಾಳಿಗೆ ದಾರಿದೀಪವಾಗಬೇಕಿದ್ದ ಕಾಲೇಜೇ ವಿದ್ಯಾರ್ಥಿಗಳಿಗೆ ಯಾಮಾರಿಸಿದ್ರೆ ಇನ್ನೆಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆ ಮೂಡಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಕ್ಕಳು ಒಳ್ಳೆ ಕಾಲೇಜಿನಲ್ಲಿ ಓದಲಿ ಅಂತ ಇದ್ದಬದ್ದ ಹಣವನ್ನ ಒಟ್ಟು ಮಾಡಿ ಪೋಷಕರು ಪ್ರತಿಷ್ಠಿತ ಕಾಲೇಜಿಗೆ ಮಕ್ಕಳನ್ನ ಸೇರಿಸ್ತಾರೆ. ಆದರೆ ಇಲ್ಲೊಂದು ಹೆಸರಾಂತ ಕಾಲೇಜು ವಿದ್ಯಾರ್ಥಿಗಳಿಂದ ಲಕ್ಷ ಫೀಸ್ ಕಟ್ಟಿಸಿಕೊಂಡು ಇದೀಗ ಸರ್ಟಿಫಿಕೇಟ್ ಹೆಸರಲ್ಲಿ ಮೋಸ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಅವಾಗ ಒಂದು ವರದಿ ನಿಮ್ಮ ಕಾಲೇಜು ಕಳ್ಳಾಟ, ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಲಕ್ಷ ಫೀಸ್ ಕಟ್ಟಿದ್ದ ವಿದ್ಯಾರ್ಥಿಗಳಿಗೆ ಆಯ್ತಾ ಮೋಸ. ಹೀಗೆ ಧಿಕ್ಕಾರ ಕೂಗ್ತಿರೋ ವಿದ್ಯಾರ್ಥಿಗಳು ಇವರೆಲ್ಲ ಆರ್ಟಿ ನಗರದ ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು. ಇವರಿಗೆ ಕಾಲೇಜು ಮಂಡಳಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಸರ್ಟಿಫಿಕೇಟ್ ನೀಡುವುದಾಗಿ ಅಡ್ಮಿಷನ್ ಮಾಡಿಸಿಕೊಂಡಿತ್ತಂತೆ. ಆದ್ರೆ ಸರ್ಟಿಫಿಕೇಟ್ ಕೇಳಿದ್ರೆ ಕೊಡ್ತೀವಿ ಅಂತ 3 ವರ್ಷದಿಂದ ಕಾಲೇಜು ಆಡಳಿತ ಮಂಡಳಿ ಯಾಮಾರಿಸುತ್ತಾ ಬಂದಿದೆ ಅಂತ ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ. ಸರ್, ನಾವು ಅಡ್ಮಿಷನ್ ಆಗುವಾಗ ನಮ್ಗೆ INC ಇದೆ ಅಂತಾನೆ ಹೇಳಿದ್ದು. ಬಟ್ ಇವಾಗ 22 ಇಂದ ನಮಗೆ INC ಇಲ್ಲ. ನಮ್ಮ ಕಾಲೇಜ್ INC ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂಡರ್ ಅಲ್ಲಿ ನಮ್ಮ ಕಾಲೇಜ್ ನೇಮ್ ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾಗ್ತಿದೆ, ತುಂಬಾ ಔಟ್ಪುಟ್ ಆದ್ರೆ ಒಂದ್ಸಲ ನಾವು ಔಟ್ಪುಟ್ ಆದ್ವಿ ಅಂದ್ರೆ INC ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಈಗ ನಾವು ಇಲ್ಲಿ KNC ಸರ್ಟಿಫಿಕೇಟ್ ಇದೆ, ಇಲ್ಲಿ ನಾವು ವರ್ಕ್ ಮಾಡ್ತೀವಿ. ಇನ್ನು ಈ ಬಗ್ಗೆ ಆಚಾರ್ಯ ಕಾಲೇಜಿನ ಡೈರೆಕ್ಟರ್ ಮಾರ್ಕೆಟಿಂಗ್ ಹೆಡ್ ಕೃಷ್ಣ ರೆಡ್ಡಿ ಮಾತನಾಡಿದ್ದು, 10 ದಿನ ಟೈಮ್ ಕೇಳಿದ್ದೇವೆ, ರಿನಿವಲ್ಗಾಗಿ ಪ್ರೋಸೆಸ್ ನಡೆಯುತ್ತಿದೆ, ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಲ್ಲ ಎಂದಿದ್ದಾರೆ. ನ್ಯೂಸ್ ಪೇಪರ್ ನೋಡಿದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು ಅಂದ್ರೆ INC ವಿತೌಟ್ INC ಆಲ್ಸೋ ಈ ಕನ್ ತಗೊಳ್ಬಹುದು, ಸ್ಟೂಡೆಂಟ್ಸ್ ಬೇಕಾಗಿಲ್ಲ, ಅದು ತಗೊಳ್ಬಹುದು ಅಂತ ಕೊಟ್ಟಿದ್ರು ಅವರು. ಅದು ಇವಾಗ ನೋಡಿ, ಮಕ್ಕಳ ಬಾಳಿಗೆ ದಾರಿದೀಪವಾಗಬೇಕಿದ್ದ ಕಾಲೇಜೇ ವಿದ್ಯಾರ್ಥಿಗಳಿಗೆ ಯಾಮಾರಿಸಿದ್ರೆ ಇನ್ನೆಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆ ಮೂಡಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಕ್ಕಳು ಒಳ್ಳೆ ಕಾಲೇಜಿನಲ್ಲಿ ಓದಲಿ ಅಂತ ಇದ್ದಬದ್ದ ಹಣವನ್ನ ಒಟ್ಟು ಮಾಡಿ ಪೋಷಕರು ಪ್ರತಿಷ್ಠಿತ ಕಾಲೇಜಿಗೆ ಮಕ್ಕಳನ್ನ ಸೇರಿಸ್ತಾರೆ. ಆದರೆ ಇಲ್ಲೊಂದು ಹೆಸರಾಂತ ಕಾಲೇಜು ವಿದ್ಯಾರ್ಥಿಗಳಿಂದ ಲಕ್ಷ ಫೀಸ್ ಕಟ್ಟಿಸಿಕೊಂಡು ಇದೀಗ ಸರ್ಟಿಫಿಕೇಟ್ ಹೆಸರಲ್ಲಿ ಮೋಸ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಅವಾಗ ಒಂದು ವರದಿ ನಿಮ್ಮ
ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಲಕ್ಷ ಫೀಸ್ ಕಟ್ಟಿದ್ದ ವಿದ್ಯಾರ್ಥಿಗಳಿಗೆ ಆಯ್ತಾ ಮೋಸ. ಹೀಗೆ ಧಿಕ್ಕಾರ ಕೂಗ್ತಿರೋ ವಿದ್ಯಾರ್ಥಿಗಳು. ಇವರೆಲ್ಲ ಆರ್ಟಿ ನಗರದ ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು. ಇವರಿಗೆ ಕಾಲೇಜು ಮಂಡಳಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಸರ್ಟಿಫಿಕೇಟ್ ನೀಡುವುದಾಗಿ ಅಡ್ಮಿಷನ್ ಮಾಡಿಸಿಕೊಂಡಿತ್ತಂತೆ. ಆದ್ರೆ ಸರ್ಟಿಫಿಕೇಟ್ ಕೇಳಿದ್ರೆ ಕೊಡ್ತೀವಿ ಅಂತ 3 ವರ್ಷದಿಂದ ಕಾಲೇಜು ಆಡಳಿತ ಮಂಡಳಿ ಯಾಮಾರಿಸುತ್ತಾ ಬಂದಿದೆ ಅಂತ ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ. ಸರ್, ನಾವು ಅಡ್ಮಿಷನ್ ಆಗುವಾಗ ನಮ್ಗೆ INC ಇದೆ ಅಂತಾನೆ ಹೇಳಿದ್ದು. ಬಟ್ ಇವಾಗ 22 ಇಂದ ನಮಗೆ INC ಇಲ್ಲ. ನಮ್ಮ ಕಾಲೇಜ್ INC ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂಡರ್ ಅಲ್ಲಿ ನಮ್ಮ ಕಾಲೇಜ್ ನೇಮ್ ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾಗ್ತಿದೆ, ತುಂಬಾ ಔಟ್ಪುಟ್ ಆದ್ರೆ ಒಂದ್ಸಲ ನಾವು ಔಟ್ಪುಟ್ ಆದ್ವಿ ಅಂದ್ರೆ INC ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಈಗ ನಾವು ಇಲ್ಲಿ KNC ಸರ್ಟಿಫಿಕೇಟ್ ಇದೆ, ಇಲ್ಲಿ ನಾವು ವರ್ಕ್ ಮಾಡ್ತೀವಿ. ಇನ್ನು ಈ ಬಗ್ಗೆ ಆಚಾರ್ಯ ಕಾಲೇಜಿನ ಡೈರೆಕ್ಟರ್ ಮಾರ್ಕೆಟಿಂಗ್ ಹೆಡ್ ಕೃಷ್ಣ ರೆಡ್ಡಿ ಮಾತನಾಡಿದ್ದು, 10 ದಿನ ಟೈಮ್ ಕೇಳಿದ್ದೇವೆ, ರಿನಿವಲ್ಗಾಗಿ ಪ್ರೋಸೆಸ್ ನಡೆಯುತ್ತಿದೆ, ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಲ್ಲ ಎಂದಿದ್ದಾರೆ. ನ್ಯೂಸ್ ಪೇಪರ್ ನೋಡಿದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ರೆ ಏನಂತ ಕೊಟ್ಟಿದ್ರೆ ಅಂದ್ರೆ INC ವಿತೌಟ್ INC ಆಲ್ಸೋ ಈ ಕನ್ ತಗೊಳ್ಬಹುದು, ಸ್ಟೂಡೆಂಟ್ಸ್ ಬೇಕಾಗಿಲ್ಲ, ಅದು ತಗೊಳ್ಬಹುದು ಅಂತ ಕೊಟ್ಟಿದ್ರು ಅವರು. ಅದು ಇವಾಗ ನೋಡಿ, ಮಕ್ಕಳ ಬಾಳಿಗೆ ದಾರಿದೀಪವಾಗಬೇಕಿದ್ದ ಕಾಲೇಜೇ ವಿದ್ಯಾರ್ಥಿಗಳಿಗೆ ಯಾಮಾರಿಸಿದ್ರೆ ಇನ್ನೆಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆ ಮೂಡಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಕ್ಕಳು ಒಳ್ಳೆ ಕಾಲೇಜಿನಲ್ಲಿ ಓದ್ಲಿ ಅಂತ ಇದ್ದಬದ್ದ ಹಣವನ್ನ ಒಟ್ಟು ಮಾಡಿ ಪೋಷಕರು ಪ್ರತಿಷ್ಠಿತ ಕಾಲೇಜಿಗೆ ಮಕ್ಕಳನ್ನ ಸೇರಿಸ್ತಾರೆ. ಆದ್ರೆ ಇಲ್ಲೊಂದು ಹೆಸರಾಂತ ಕಾಲೇಜು ವಿದ್ಯಾರ್ಥಿಗಳಿಂದ ಲಕ್ಷ ಫೀಸ್ ಕಟ್ಟಿಸಿಕೊಂಡು ಇದೀಗ ಸರ್ಟಿಫಿಕೇಟ್ ಹೆಸರಲ್ಲಿ ಮೋಸ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾಲೇಜು ಕಳ್ಳಾಟ, ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಲಕ್ಷ ಫೀಸ್ ಕಟ್ಟಿದ್ದ ವಿದ್ಯಾರ್ಥಿಗಳಿಗೆ ಆಯ್ತಾ ಮೋಸ. ಹೀಗೆ ಧಿಕ್ಕಾರ ಕೂಗ್ತಿರೋ ವಿದ್ಯಾರ್ಥಿಗಳು. ಇವರೆಲ್ಲ ಆರ್ಟಿ ನಗರದ ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು. ಇವರಿಗೆ ಕಾಲೇಜು ಮಂಡಳಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಸರ್ಟಿಫಿಕೇಟ್ ನೀಡುವುದಾಗಿ ಅಡ್ಮಿಷನ್ ಮಾಡಿಸಿಕೊಂಡಿತ್ತಂತೆ. ಆದ್ರೆ ಸರ್ಟಿಫಿಕೇಟ್ ಕೇಳಿದ್ರೆ ಕೊಡ್ತೀವಿ ಅಂತ 3 ವರ್ಷದಿಂದ ಕಾಲೇಜು ಆಡಳಿತ ಮಂಡಳಿ ಯಾಮಾರಿಸುತ್ತಾ ಬಂದಿದೆ ಅಂತ ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ.